ಥರ ನಾನು ಒಳಗಡೆ ಬಂದೆ. ಬಟ್ ಸಖತ್ ಭಯ ಆಗ್ತಿದೆ. ಈ ಮನೆ ಹೆಂಗಿದೆ ಗೊತ್ತಾ, ಫುಲ್ ಒಳ್ಳೆ ದೆವ್ವದ ಮನೆ ಥರನೇ ಇದೆ ಸೀರಿಯಸ್ಲಿ. ಎಲ್ಲ ಲೈಟ್ಸ್ ಯಾಕೆ ಹಾಕಿದ್ದಾರೆ ಗೊತ್ತಿಲ್ಲ ನನಗೆ. ಬೇರೆ ಯಾವುದೋ ಶೂಟಿಂಗ್ ಆಗಿರಬೇಕು ಅನ್ಸುತ್ತೆ, ಅದಕ್ಕೆ ಲೈಟ್ಸ್ ಹಾಕಿದ್ದಾರೆ. ಭಾಳ ಬಿದ್ದ ಬಂಗಲೇನೋ ಗೊತ್ತಿಲ್ಲ. ಎಲ್ಲಿ ಅಷ್ಟೇ. ಅಯ್ಯಯ್ಯೋ, ಕಾಂಚನದಲ್ಲಿದೆಯಲ್ಲ ಗೊಂಬೆ, ಕೀಲಿ ಕುದುರೆ ಇಲ್ಲೇ ಇದೆ. ಓ, ಇದು ಅಂಧಕಾಲದಲ್ಲಿರೋ ಟಿವಿ. ಗೈಸ್, ಅವ್ರ ಹೆಂಡತಿಗೆ ನಾನು ಈ ವಿಡಿಯೋ ತೋರಿಸ್ತೀನಿ ಅಂತ ಎದ್ದಿ ಓಡೋಗ್ತಾ ಇದ್ದಾರೆ ಗೈಸ್. ಗೈಸ್ ಇಲ್ಲಿ ನೋಡಿ, ನಮ್ಮ ಫ್ಯೂಚರ್ ಫಿಲ್ಮ್ ಸ್ಟಾರ್ ಪೂಜಾ ಏನು ಸಕ್ಕತ್ತಾಗಿದೆ ನೋಡಿ. ಇದೇನಾದ್ರು ಹೋಳಿಗೆ ಅಂತ ನಿಮ್ಮ ಕಣ್ಣಿಗೆ ಗೊತ್ತಾಗ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ಥರ ಹೋಳಿಗೆ ತುಂಬ ಬೇಕು ನಿಮ್ಮ ಮನೆಗೂ ಆರ್ಡ್ರ್ ಬೇಕಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಫುಲ್ಲು ಕತ್ಲೆ ಅಂದರೆ ಕತ್ಲಿದೆ. ನಾನು ಒಬ್ಬಳೇ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ, ಒಂಥರ ಭಯ ಆಗ್ತದೆ ನನಗೆ. ಒಂಥರ ಭಯ ಆಗ್ತದೆ ನನಗೆ. ನಾನು ಮಾಡ್ತಿರೋ ಸೀರಿಯಲು, ಇವಾಗ ಹೋಗಿದ್ದ ಲೊಕೇಶನು ಎಲ್ಲ ಒಂಥರ ಹೆಂಗೋ ಹೊಡಿತಾ ಇದೆ. ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಮಳೆಯೂ ನಿಂತಿದೆ, ಒಂಟಿ ಹೆಣ್ಣು ಬರ್ತಿದೆ. ಮಳೆಯೂ ನಿಂತಿದೆ, ಒಂಟಿ ಹೆಣ್ಣು ಬರ್ತಿದ್ದೆ. ಕಾಲು ದಾರಿಲಿ ನಿಂತ ನೀರಲ್ಲಿ ನಡೆಯುತ್ತಿದ್ದರೆ ನೋಡ ಆಸೆ ಬರ್ತಿದೆ. ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ. ಇದೇನಿದ್ರು ಈ ಥರ ಸಾಂಗ್ ಆಡ್ತಿದ್ದಾಳೆ ಅಂತ ಯೋಚನೆ ಮಾಡಿದ್ದೀರಾ? ಒಂದ್ಸಲ ಹಿಂಗೆ ನೋಡಿ, ಹೊರಗಡೆ ಎಲ್ಲ ಫುಲ್ಲು ಏನೋ ಮಿಡ್ ನೈಟ್ ಥರ ಇದೆ ಫೀಲ್ ಇದು. ಆ್ಯಂಡ್ ಇದೇನು ಇದೇನು ಸಂಜೆನೂ ಅಲ್ಲ ಅಥವಾ ಮಿಡ್ ನೈಟು ಅಲ್ಲ, ಬೆಳಗ್ಗೆ 6:30 ಆದ್ರೂ ಇದೇ ಥರ ಇದೆ ಗೈಸ್. ನಾನಿವಾಗ ಶೂಟಿಂಗ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಬೈ ದಿ ವೇ, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾರ್ಟ್ಲಿ ವೆಲ್ಕಮ್. ಹರೇ ಕೃಷ್ಣ ಎಲ್ರಿಗೂ. ಆ್ಯಂಡ್ ಇವತ್ತು ಒಂಥರ ಪಾಸಿಟಿವ್ ವೈಬಿಂದ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿರುತ್ತೆ ಇವತ್ತಿನ ದಿನ ಅಂತ ನೀವೇ ನೋಡ್ತೀರಾ. ಆ್ಯಂಡ್ ಇಷ್ಟು 6:30 ಆದರೂ ಇಷ್ಟು ಬೇಗ ಇಷ್ಟು ಟ್ರಾಫಿಕ್ ನೀವು ನೋಡಿದ್ದೀರಾ? ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಇದು ಬೆಂಗಳೂರಲ್ಲಿ ಮಾತ್ರ ನೋಡೋಕ್ಕಾಗೋದು. ಈ ಥರ ಒಂದು ಟ್ರಾಫಿಕ್ನ ಬೇರೆ ಎಲ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಾನು ಸೈಡಲ್ಲಿ ಹಾಕ್ಬಿಟ್ಟು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೆ. ಇವಾಗ ನಾನು ಎಸ್ಕೇಪ್ ಆಗ್ತೀನಿ, ಇಲ್ಲಾಂದರೆ ಜಾಸ್ತಿ ಟ್ರಾಫಿಕ್ ಆಗುತ್ತೆ. ಓಕೆ, ಲೊಕೇಶನ್ ರೀಚ್ ಆಗಿದ್ಮೇಲೆ ಗೈಸ್, ನಾನಿವಾಗ ಲೊಕೇಶನ್ ರೀಚ್ ಆದೆ. ಆ್ಯಕ್ಚುಲಿ ಇನ್ನು ಯಾರೂ ಬಂದಿಲ್ಲ, ನಾನು ಒಬ್ಬಳೇ ಫಸ್ಟ್ ಎಂಟ್ರಿ, ಬಲಗಾಲಿಟ್ಟು ಒಳಗೆ ಬನ್ನಿ ಅನ್ನೋ ಥರ ನಾನು ಒಳಗಡೆ ಬಂದೆ. ಬಟ್ ಸಖತ್ ಭಯ ಆಗ್ತಿದೆ. ಈ ಮನೆ ಹೆಂಗಿದೆ ಗೊತ್ತಾ, ಫುಲ್ ಒಳ್ಳೆ ದೆವ್ವದ ಮನೆ ಥರನೇ ಇದೆ ಸೀರಿಯಸ್ಲಿ. ಅಪ್ಪ, ನಿಮ್ಗೆ ಈ ಮನೆ ತೋರಿಸ್ತೀನಿ. ಮನೆ ಒಳಗಡೆ ಎಲ್ಲ ಹೋಗಲ್ಲ, ಹೊರಗಡೆ ಮಾತ್ರ ತೋರಿಸ್ತೀನಿ ನೋಡಿ ಗೈಸ್. ಇದು ಎಂಟ್ರಿ ಆಯಿತಾ? ಈ ಥರ ಎಂಟ್ರಿ ಇದ್ದರೆ ನೋಡಿದ ತಕ್ಷಣ ನಂಗೆ ಹೊರಗಡೆಯಿಂದ ಏನು ಅನ್ನಿಸ್ತು ಅಂದರೆ ಯಾವುದೋ ಸ್ಮಶಾನಕ್ಕೆ ಬಂದಿದ್ದೀನೇನೋ ಅಂತ ಅನ್ನಿಸ್ತು. ನಿಜವಾಗ್ಲೂ ಐ ಸ್ವೇರ್ ಆನ್ ಗಾಡ್, ನನಗೆ ಅದೇ ಥರ ಅನಿಸಿದ್ದು ಹೊರಗಡೆಯಿಂದ. ಆ್ಯಂಡ್ ಇಲ್ಲಿಂದ ಹೀಗೆ ಎಂಟ್ರಿ ಹಾಕ್ಕೊಂಡು ಇಲ್ಲಿ ಬಂದರೆ ಇದು ಬೇರೆ ಏನೋ ಇತ್ತು. ಇದೊಂದು ನೋಡಿದ್ಮೇಲೆ ಪಕ್ಕ ಹಿಂದೆಯಿಂದ ಅದು ನೋಡಿದ ತಕ್ಷಣ ಪಕ್ಕ ನನಗೆ ಕನ್ಫರ್ಮ್ ಆಯಿತು ಇದೇನೋ ಸ್ಮಶಾನನೇ ಅಂತ. ಆ್ಯಂಡ್ ಅದಾದಮೇಲೆ ಹಿಂಗೆ ಇಲ್ಲಿ ನೋಡಿ, ಈ ಮನೆ ಹಿಂಗೆ ನೋಡಿದ್ರೆ ನಿಮ್ಗೆ ಯಾವುದೋ ಒಂದು ದೆವ್ವದ ಫಿಲಮಲ್ಲಿರೋ ಭೂತ್ ಬಂಗ್ಲಾ ಥರ ಅನ್ನಿಸ್ತಾ ಇಲ್ವಾ? ಅದಕ್ಕೆ ಹೀಗೆಲ್ಲ ಅಲಂಕಾರ ಎಲ್ಲ ಮಾಡಿಟ್ಟಿದ್ದಾರೆ. ಇನ್ನೂ ನನಗೆ ಭಯ ಜಾಸ್ತಿ ಆಯಿತು. ನೋಡಿ, ಈ ಥರ ಇದೆ. ಆ್ಯಂಡ್ ಇನ್ನೊಂದು ಪಾರ್ಟ್ ತೋರಿಸ್ತೀನಿ ರೀ. ಇಲ್ಲಿ ಬೆಂಕಿ ಎಲ್ಲ ಹಾಕಿದ್ದಾರೆ ನೋಡಿ. ಈ ಬೆಂಕಿನೆಲ್ಲ ನೋಡ್ಬಿಟ್ಟು ನಾನಂತೂ ಇನ್ನೂ ಗಾಬರಿ ಬಿದ್ದೋದೆ. ಆ್ಯಂಡ್ ಇಲ್ಲಿವರೆಗೂ ನಾನು ತೊಗೊಂಬಂದಿದ್ದೆ ಕಾರ್ನ, ಇಲ್ಲಿವರೆಗೂ ಕಾರ್ ತೊಗೊಂಬಂದಿದ್ದೆ. ಆಮೇಲೆ ಭಯ ಶುರುವಾಯಿತು, ಅದಕ್ಕೆ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಪಾರ್ಕ್ ಮಾಡಿಬಿಟ್ಟೆ. ಇವತ್ತು ಒಂದು ದೆವ್ವದ ಮನೆ ಕತೆ ಆಗೋಯ್ತು. ಬೆಳಗ್ಗೆನೇ ಹೆದರಿಕೆ ಆಗೋದು ಇದೆಯಾ ಗೈಸ್? ಆದರೆ ನಾನು ಹೆದರ್ಕೊಂಡಿದ್ದೀನಿ. ನೈಟ್ ಟೈಮ್ ಸ್ವಲ್ಪ ಭಯ ಆಗುತ್ತೆ, ಓಕೆ.
ಬೆಳಗ್ಗೆನೇ ಭಯ ಆಗೋದಿದೆಯಲ್ಲ, ಅದು ಒಂಥರ ವಿಚಿತ್ರ. ಸರಿ, ಒಳಗಡೆ ಹೆಂಗಿದೆ ಮನೆ ಅನ್ನೋದನ್ನು ಫಸ್ಟ್ ತೋರಿಸ್ತೀನಿ ಬನ್ನಿ ಗೈಸ್. ನಾನೆಲ್ಲ ಬ್ಯಾಗ್ಗಳನ್ನು ಎತ್ಕೊಂಡು ನೋಡಿ ಇವಾಗ ಈ ಒಂದು ಮನೆ ಒಳಗಡೆ ಎಂಟ್ರಿ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಈ ಥರ ನೋಡಿ ನೋಡಿ ಬೆಂಕಿ ಹಾಕಿರೋದು, ಅದಕ್ಕೆ ಸ್ವಲ್ಪ ಭಯ ಆಗಿದೆ ನನಗೆ. ಈ ಒಂದು ಮನೆಗೆ ಅವರೇ ಅಲ್ಲಿ ನೋಡಿ, ಅಲ್ಲಿ ಹೇರ್ ಸ್ಟೈಲಿಸ್ಟು ಬೇಗ ಬಂದ್ಬಿಟ್ಟು ಗೃಹ ಪ್ರವೇಶ ಮಾಡಿದ್ದಾರೆ. ನಾವಿವಾಗ ಗೃಹ ಪ್ರವೇಶ ಮಾಡಿದ್ವಿ ಮನೆಗೆ. ಇದೊಂಥರ ತೊಟ್ಟಿ ಮನೆ ಥರ ಇದೆ, ಆದರೆ ಈ ಥರ ಎಲ್ಲ ಲೈಟ್ಸ್ ಯಾಕೆ ಹಾಕಿದ್ದಾರೆ ಗೊತ್ತಿಲ್ಲ ನನಗೆ. ಬೇರೆ ಯಾವುದೋ ಶೂಟಿಂಗ್ ಆಗಿರಬೇಕು ಅನಿಸುತ್ತೆ, ಅದಕ್ಕೆ ಲೈಟ್ಸ್ ಹಾಕಿದ್ದಾರೆ. ಭಾಳ ಬಿದ್ದ ಬಂಗಲೇನ ಗೊತ್ತಿಲ್ಲ. ಎಲ್ಲಿ ನಮಗೆ ನಿಜವಾಗ್ಲೂ ಇದು ಪಾಳು ಬಿದ್ದಿರೋದೆ, ಸೀರಿಯಸ್ಲಿ. ಈ ಅಪ್ಪ ಗೈಸ್, ರಿಯಲ್ಲಾಗಿ ಇದು ಒಂಥರ ಪಾಳು ಬಿದ್ದಿರೋ ಥರನೇ ಇದೆ. ಇಲ್ಲಿ ನೋಡಿ, ಇಲ್ಲಿ ಅಯ್ಯಯ್ಯೋ, ಇಲ್ಲೆಲ್ಲ ರಾತ್ರಿ ಇದ್ವಿ ಅಂದರೆ ಅಷ್ಟೇ. ಅಯ್ಯಯ್ಯೋ, ಕಾಂಚನದಲ್ಲಿದೆಯಲ್ಲ ಗೊಂಬೆ, ಕೀಲಿ ಕುದುರೆ ಇಲ್ಲೇ ಇದೆ. ಓ ಮೈ ಗಾಡ್, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಇದೇ ಬಾತ್ರೂಮಾ? ಇದೇ ಬಾತ್ರೂಮಾ? ಅಯ್ಯಯ್ಯೋ, ಇಲ್ಲಿ ನೋಡಿ, ಈ ಒಂದು ಕಂಡೀಷನಲ್ಲಿ ಮನೆ ಇರೋದು. ಯಪ್ಪ, ಯಾಕೆ ಬೇಕು ಗುರು ನಮಗೆ ಈ ಥರ ಒಂದು ಸೌಭಾಗ್ಯ? ಓ, ಇದು ಅಂಧಕಾಲದಲ್ಲಿರೋ ಟಿ ವಿ. ಈ ಥರ ಟಿ ವಿ ನೋಡಿದ್ರೆ ಗೈಸ್, ನಾನು ಚಿಕ್ಕವಳಿದಾಗ ನಮ್ಮ ಮನೇಲೂ ಇದೇ ಥರ ಟಿ ವಿ ಇತ್ತು. ನೋಡಿ 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 ಹೆಂಗಿದೆ ಮನೆ. ಅಲ್ಲಿ ಯಾರೋ ಕಸ ಗುಡಿಸ್ತಾ ಇದ್ದಾರೆ. ಇದು ಹಿಂದೆ. ಅಯ್ಯಯ್ಯೋ, ಇಲ್ಲಂತೂ ನೋಡೋಕ್ಕೆ ಆಗಲ್ಲ ಬಿಡಿ, ಸೂಪರಾಗಿದೆ. ಇನ್ನೊಬ್ರು ಯಾರು ಎಂಟ್ರಿ ಕೊಟ್ಟರು ಮನೆಗೆ. ಸೊ ಆ್ಯಕ್ಚುಲಿ ನಾನು ಬೇಗ ಬಂದಿದ್ದೀನಿ, ನಾನು ರೆಡಿ ಎಲ್ಲ ಆಗೋಕ್ಕೆ ತುಂಬ ಟೈಮ್ ಇದೆ. ಸೊ ಆರಾಮಾಗಿ ಸ್ವಲ್ಪ ಹೊತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ, ಏನೇನು ಮಾಡ್ಬೋದು ಅಂತ ಈ ಮನೇಲಿ. ರೀಲ್ಸ್ ಮಾಡ್ಬೋದಾ ಅಂತ ನೋಡ್ತೀನಿ. ದೆನ್ ಐ ವಿಲ್ ಗೆಟ್ ರೆಡಿ. ಇಷ್ಟೊಂದು ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಪ್ಲೀಸ್, MG ರೋಡಲ್ಲಿ ಬರೀ ಹುಡುಗಿರಿಗೆ ಮಾತ್ರ ಇರೋದು. ಗೈಸ್, ಅವ್ರ ಹೆಂಡತಿಗೆ ನಾನು ಈ ವಿಡಿಯೋ ತೋರಿಸ್ತೀನಿ ಅಂತ ಎದ್ದಿ ಓಡೋಗ್ತಾ ಇದ್ದಾರೆ ಗೈಸ್. ಗೈಸ್, ನಮ್ಮ ಕುಕ್ ಮಾಸ್ಕ್ ಮಂಜಮ್ಮ ಅವರು ತುಂಬ ಟೆನ್ಷನ್ ಆಗಿದ್ದಾರೆ ಪಾಪ. ಅವ್ರಿಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಅಂತ. ಇವರೇ ಇಷ್ಟು ಜನಕ್ಕೂ ಅಡುಗೆ ಮಾಡಬೇಕಲ್ಲ ಪಾಪ, ಟೆನ್ಷನ್ ಆಗುತ್ತೆ. ಅದಕ್ಕೆ ಆ ಟೆನ್ಷನ್ನ ಕಮ್ಮಿ ಮಾಡೋಕ್ಕೆ ನಮ್ಮ ಹೇರ್ ಸ್ಟೈಲಿಸ್ಟ್ ಲಕ್ಷ್ಮಿ ಅವರು ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ. ಆದರೆ ಅವ್ರು ಇನ್ನಷ್ಟೇ ಕೆಲಸ ಸ್ಟಾರ್ಟ್ ಮಾಡಿಲ್ಲ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮಂಜಮ್ಮ ಅವರಿಗೆ ಪಾಪ ಒಂದು ಐಟಮ್ ಸಿಕ್ಕಿದ್ರೆ ಇನ್ನೊಂದು ಐಟಮ್ ಸಿಗ್ತಾ ಇಲ್ಲ ಅಂತ ಟೆನ್ಷನ್ ಆಗ್ತಾಯಿದೆ. ಫುಲ್ಲು ಟೆನ್ಷನ್ ಆಗಿಬಿಟ್ಟು ಅಷ್ಟೇ. ಆಮೇಲೆ ಇವತ್ತು ನಮ್ಮ ಸೆಟ್ಟಲ್ಲಿ ಏನು ಮಂಜಮ್ಮ ಅವರೇ ಸ್ಪೆಷಲ್ ಚಿಕನ್. ಓ, ನಮಗೇನು ಬೇಡವೋ ಅದೇ. ರಸಮ್, ರೈಸು. ಅದಕ್ಕೆ ಇವತ್ತು ಚಿಕನ್ ಮಾಡ್ತಿದ್ದಾರೆ ಅಂತ ಲಕ್ಷ್ಮಿ ಅವರು ಬಂದ್ಬಿಟ್ಟು ಈರುಳ್ಳಿ ಕಟ್ ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಆಲ್ರೆಡಿ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ಪಾಪ ಮಿಕ್ಸರ್ಗೆ ಹಾಕೋಕ್ಕೆ. ಇವತ್ತು ನಾನು ತುಂಬ ಹೊತ್ತಲ ಹೊಡಿತಾ ಇದ್ದೀನಿ, ಯಾಕಂದರೆ ಬೆಳಗ್ಗೆನೇ ಕರೆಸ್ಬಿಟ್ರು ನನ್ನ. ಆದರೆ ಶೂಟಿಂಗ್ ಮಾಡಿದೆ. ಮೇಡಮ್, ಐ ಆಮ್ ರಿಯಲಿ ಸಾರಿ.
ನಿಮ್ಮದು ಶೂಟಿಂಗ್ ಲೇಟಾಗಿದೆ ಅಂತ ಆಮೇಲೆ ಬಂದಮೇಲೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಮನೆಗೂ ಹೋಗೋಕ್ಕಾಗಲ್ಲ, ಯಾಕಂದರೆ 35 ಕಿಲೋಮೀಟರ್ಸ್ ನಮ್ಮ ಮನೆ ಇಲ್ಲಿಂದ. ಮನೆಗೂ ಹೋಗೋಕ್ಕಾಗಲ್ಲ. ಇಲ್ಲಿ ನಿದ್ದೆ ಮಾಡೋಣ ಅಂದರೆ ನೋಡಿದ್ರಲ್ಲ, ಬೂತ್ ಬಂಗ್ಲಾ ಥರ ಇದೆ ಇಲ್ಲಿ. ಬೂತ್ ಬಂಗ್ಲಾ ಹೋಗಲಿ, ಒಂದು ಬೆಡ್ಡೂ ಇಲ್ಲ ನೀಟಾಗೆ. ಅದ್ರ ಫುಲ್ ಧೂಳ ಇದೆ. ಧೂಳಲ್ಲಿ ಬೆಡ್ ಇದೆ. ಬೆಡ್ ಮೇಲೆ ಧೂಳಿಲ್ಲ, ಧೂಳ್ ಮೇಲೆ ಬೆಡ್ ಇದೆ. ರೂಮ್ ತರ ರೂಮ್ ಅಲ್ಲ. ರೂಮ್ ಥರ ಆದರೆ ರೂಮ್ ಅಲ್ಲ. ಬೆಡ್ ತರ ಬೆಡ್ ಅಲ್ಲ. ಆದರೆ ಬೆಡ್ ಅಲ್ಲ. ಸುಮ್ಮನೆ ಹೆಸರಿಗೆ ಅವ್ರು ಕರ್ಕೋತಾರೆ ಅಷ್ಟೇ ಬೆಡ್ ಅಂತ. ಸೊ ಏನು ಮಾಡೋಂಥದ್ದಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ರೋಮಿಂಗ್ ಮಾಡ್ತಾ ಇದ್ದೀನಿ. ಸೊ ಬಿಸಿಲಲ್ಲಿ ಚಳಿ ಕಾಯಿಸ್ತಾ ಇದ್ದೀನಿ ನಾನು. ಬಿಕಾಸ್ ಒಳಗಡೆ ಹೋದರೆ ಫುಲ್ ಚಳಿ ಆಗ್ತದೆ, ಹೊರಗಡೆ ಬಂದರೆ ಫುಲ್ ಬಿಸಿ ಆಗ್ತದೆ. ಈ ಥರ ನಾನು ಫೀಲ್ ಮಾಡಿರಲಿಲ್ಲ. ಮಾಡ್ತೀನಿ ಎವ್ರಿಡೇ ಅದನ್ನೇ ಫೀಲ್ ಮಾಡೋದು. ಸೊ ನೋಡಿ ಗೈಸ್, ಇಲ್ಲಿ ನೋಡಿ ನಮ್ಮ ಫ್ಯೂಚರ್ ಫಿಲ್ಮ್ ಸ್ಟಾರ್ ಪೂಜಾ. ಏನೋ ಚೇಂಜ್ ಮಾಡ್ಕೊಂಡಿದ್ದೇನೆ ಹೆಸರನ್ನ ಇನ್ನು. ಇಲ್ಲಪ್ಪ, ಪೂಜಾ ದುರ್ಗಣ್ಣ ಅಷ್ಟೇ. ಪೂಜಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಮನೇನ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ನೋಡಿ. ಎಷ್ಟು ಸಕ್ಕತ್ತಾಗಿದೆ. ಫುಲ್ ಕಾಟನ್ಸ್ ಎಲ್ಲ ಹಾಕಿ ಸೋಫಾ ಎಲ್ಲ ಚೇಂಜ್ ಮಾಡಿ ಸೀರಿಯಸ್ ಔಟ್ಲುಕ್ ಸಕ್ಕತ್ತಾಗಿದೆ. ಸ್ವಲ್ಪ ಚೇಂಜ್ ಮಾಡಬೇಕು, ಸ್ವಲ್ಪ ಟೈಮ್ ಇದ್ದಾಗ. ಸೊ ಈ ಥರ ಫ್ರೆಂಡ್ಸನ್ನೆಲ್ಲ ಮೀಟ್ ಮಾಡ್ತಾ ಇದ್ರೆ ನಮಗೂ ಒಂಥರ ಮೋಟಿವೇಶನ್. ನಮ್ಮನೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಬಿಡಿ. ನಾನೆಲ್ಲ ಫ್ರೀಯಾಗೆಲ್ಲ ಮಾಡ್ಕೊಳ್ಳಲ್ಲ ಮಚ್ಚ. ನಾನು ನಿನ್ಗೆ ಮಾಡ್ಬೇಕಂದ್ರೆ ಐ ವಿಲ್ ಚಾರ್ಜ್ ಇಟ್. ನಿನಗೆ ಫ್ರೀಯಾಗಿ ಮಾಡ್ಕೊಡ್ತೀನಿ, ಬಟ್ ಪೀಪಲ್ ಹೂ ಎವರ್ ಇಸ್ ಸೀಯಿಂಗ್ ಅವ್ರಿಗೆಲ್ಲ ಚಾರ್ಜ್ ಮಾಡ್ತೀನಿ. ನೋಡಿ ಕಾಂಟ್ಯಾಕ್ಟ್ ಮಾಡಿ. ನಿಮಗೂ ಈ ಥರ ಏನಾದರೂ ಮನೆ ಔಟ್ಲುಕ್ ಚೇಂಜ್ ಆಗಬೇಕು ಅಂತಿದ್ರೆ. ಸೊ ಇವಾಗ ನಾವಿಬ್ಬರು ಊಟ ತಿನ್ನಬೇಕು. ಸೊ ಅದಕ್ಕೋಸ್ಕರ ಹೊರಗಡೆ ಹೋಗಬೇಕು. ಸೊ ಒಂದ್ಸಲ ಬಂದು ಹೋಗೆ ಅಂತ ಹೇಳೋದು, ಅದಕ್ಕೆ ಹೊರಗಡೆ ಬಂದೆ. ಇವಾಗ ಒಂಥರ ಚೆನ್ನಾಗಿ ವೈಟ್ ಸಿಗ್ತಾ ಇದೆ. ಇವಾಗ ಹೊರಡ್ತೀವಿ. ಹೇಳಿದ್ದೆ ಕಣೆ ನಾನು. ಗೈಸ್ ಫೈನಲಿ ನಾವು ಮೆಕ್ಟಿಗೆ ಬಂದಿದ್ದೀವಿ. ತುಂಬ ದಿನ ಆಯಿತು. ನಾನಂತೂ ಒಂದು 2 years ಆಯ್ತು ಅನ್ಸುತ್ತೆ ಮೆಕ್ಟಿಗೆಲ್ಲ ಬಂದ್ಬಿಟ್ಟು ಬರ್ಗರ್ ಎಲ್ಲ ತಿಂದು. ಸೊ ನಮ್ಮ ಪೂಜಾ ಸೂಪರ್ ಸ್ಟಾರ್ ಜೊತೆ ನಾನು ಮೆಕ್ಟಿಗೆ ಬರೋ ಥರ ಆಯಿತು. ಆ್ಯಂಡ್ ಲುಕ್ ಅಟ್ ಹರ್ ಫುಲ್ಲು ಹೆಂಗೆ ನೀಟಾಗಿ ರೆಡಿ ಆಗಿಬಿಟ್ಟು ಹೆಂಗೆ ಇಲ್ಲಿಗಲ್ಲ ಹೇಳೋ ಹೆಂಗೆ ರೆಡಿ ಆಗಿಬಿಡ್ತಾರೆ. ಓಕೆ, ಇಲ್ಲಿಗಲ್ಲ, ಯಾವುದೋ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ಫುಲ್ ನೀಟಾಗಿ ರೆಡಿ ಆಗಿದ್ದಾಳೆ. ಆ್ಯಂಡ್ ಯಾ, ಸೊ ವೇಟಿಂಗ್ ಫಾರ್ ದ ಬರ್ಗರ್ ಆ್ಯಂಡ್ ರ್ಯಾಪ್. ತುಂಬ ದಿನ ಆಯಿತು ತಿಂದೆ. ಚೆನ್ನಾಗೇ ಇದೆ. ಟೇಸ್ಟ್ ಮಾಡು. ಟ್ರೈ ದಿಸ್. ಐ ಲೈಕ್ ಏನು ಕಾಟನ್. ಗೈಸ್ ಫೈನಲಿ ತಿನ್ಕೊಂಡು ನಾವಿಬ್ಬರು ಹೊರಡ್ತಾ ಇದ್ದೀವಿ. ಸೊ ಈ ಮಾಲಲ್ಲಿ ಇದು ಲಾಸ್ಟ್ ವಿಡಿಯೋ ಅನ್ಸುತ್ತೆ. ಮತ್ತು ಈ ಮಾಲಿಗೆ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಗೈಸ್ ನಾನು ಬೆಳಗ್ಗೆ ಬಂದೆ ಶೂಟಿಂಗಿಗೆ, ಬಟ್ ಇದುವರೆಗೂ ನಂದು ಒಂದು ಸೀನು ಮಾಡಿಲ್ಲ. ಅದಕ್ಕೆ ಬೇಜಾರಾಯಿತು ಅಂತ ನಾನು ಹೋಗ್ಬಿಟ್ಟು ಪೂಜಾನ ಮೀಟ್ ಮಾಡ್ಕೊಂಬಂದೆ. ಬಂದಮೇಲೆ ಮೇಡಮ್ ಊಟ ಮಾಡ್ಕೊಂಡು ಹೋಗಿಲ್ಲ, ಹೋಳ್ಗೆನೇ ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರು. ಸರಿ ಹೋಳ್ಗೆನಾದ್ರು ಕೊಡಿ ತಿನ್ನೋಣ ಅಂತ ಕೇಳಿದೆ. ಅದಕ್ಕೆ ಇವ್ರು ನೋಡು ನಮ್ಮ ಪ್ರೊಡಕ್ಷನ್ ಇವರು ನಂಗೆ ಏನು ಸಕ್ಕದಾಗಿ ಹೋಳ್ಗೆ ಕೊಟ್ಟಿದ್ದಾರೆ ಅಂದರೆ ಗೈಸ್, ಈ ಹೋಳ್ಗೆನ ಯಾವ ಇದರಲ್ಲಿ ಇಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಷ್ಟು ಸಕ್ಕದಾಗಿದೆ ನೋಡಿ. ಇದೇನಾದ್ರು ಹೋಳ್ಗೆ ಅಂತ ನಿಮ್ಮ ಕಣ್ಣಿಗೆ ಗೊತ್ತಾಗ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ಥರ ಹೋಳ್ಗೆ ತುಂಬ ಬೇಕು ನಿಮ್ಮ ಮನೆಗೂ ಆರ್ಡ್ರ್ ಬೇಕಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹೇಮಂತ್ ಅವರು ಈ ಥರ ಹೋಳ್ಗೆನ ಸಕ್ಕದಾಗೆ ತರಿಸ್ಕೊಡ್ತಾರೆ. ಇದನ್ನು ತಿಂದು ತೋರಿಸ್ಬಿಡ್ತೀನಿ. ಎಷ್ಟು ಸಕ್ಕದಾಗೆ ಸ್ಮೂತಾಗಿ ಕಟ್ಟಾಗ್ತಿದೆ ಅಂದರೆ 5 ಬೆರಳು ಬೇಡ ಇದಕ್ಕೆ. ವಾವ್, ಹೇಗಿತ್ತು ನಿಮ್ಮ ಊಟದ ಎಕ್ಸ್ಪೀರಿಯನ್ಸ್? ಇವರೆಲ್ಲ ಚಿಕನ್ ತಿಂದ್ಬಿಟ್ಟು ಜಮ್ ಅಂತ ಇದ್ದಾರೆ ನೋಡಿ.
ಈ ಮನುಷ್ಯರೆಲ್ಲ ಚಿಕನ್ ತಿಂದವ್ರೆ, ಆಂಟಿನೂ ಚಿಕನ್ ತಿಂದ್ಬಿಟ್ಟವ್ರೆ, ಅಂಕಲ್ ಅಂತೂ ಚಿಕನ್ ತಿಂದು ಡೈಜೆಸ್ಟ್ ಮಾಡಿಸ್ಕೊಳಕ್ಕೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾರೆ. ಇವರು ಮೇಕಪ್ ಮ್ಯಾನು ಹೇಳ್ಬೇಡಿ ಅಂತ ಓಡಾಗ್ತಾ ಇದ್ದಾರೆ. ಕಳ್ಳರು ಇವರೆಲ್ಲ. ಗೈಸ್ ಫೈನಲಿ ಶೂಟಿಂಗ್ ಮುಗೀತು ನನಗೆ. ಇನ್ನೂ ಅಲ್ಲೆಲ್ಲ ಶೂಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಬೆಳಗ್ಗೆ ನಾನು ಬೂತ್ ಬಂಗ್ಲೆ ಅಂದಾಗ ನೋಡಿ ನೈಟ್ ಟೈಮಲ್ಲಿ ಹೆಂಗಿದೆ ಅಂತ. ಸೊ ನಂದು ಶೂಟಿಂಗ್ ಆಯಿತು. ಸೊ ಫೈನಲಿ ನಾನು ಶೂಟಿಂಗ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಎಷ್ಟು ಟ್ರಾಫಿಕ್ ಇರುತ್ತೋ ಗೊತ್ತಿಲ್ಲ. 35 ಕಿಲೋಮೀಟರ್ಸ್ ಅಂತೂ ಇದೆ, 35 ಅಲ್ಲ 40 ಕಿಲೋಮೀಟರ್ಸ್ ಅಂತೂ ಇದೆ. ಸೊ ಡ್ರೈವ್ ಮಾಡಿಕೊಂಡು ಹೋಗಬೇಕು ಒಬ್ಬಳೆ. ಸೊ ಲೆಟ್ಸ್ ಗೋ ಗೈಸ್. ಸುತ್ತ ಒಂದ್ಸಲ ನೋಡಿ, ಫುಲ್ಲು ಕತ್ಲೆ ಅಂದರೆ ಕತ್ಲಿದೆ. ನಾನು ಒಬ್ಬಳೆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಒಂಥರ ಭಯ ಆಗ್ತದೆ ನನಗೆ. ನಾನು ಮಾಡ್ತಿರೋ ಸೀರಿಯಲು, ಇವಾಗ ಹೋಗಿದ್ದ ಲೊಕೇಶನು ಎಲ್ಲ ಒಂಥರ ಹೆಂಗೋ ಹೊಡಿತಾ ಇದೆ, ಒಂಥರ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಬೇಗ ಮನೆಗೆ ಹೋದರೆ ಸಾಕು ಅನ್ನಿಸ್ತದೆ. ಇಲ್ಲ, ಬೇಗ ಯಾವ್ದಾನ ಒಂದು ರೋಡ್ ಸಿಕ್ಕಿದ್ರೆ, ಹೈವೇ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲೊಂದು ಒಂದು ವೆಹಿಕಲ್ಲು, ಒಂದು ಏನು ಅಂದರೂ ಏನೂ ಇಲ್ಲ ನೋಡಿ. ರೋಡ್ ನೋಡಿ ಹೆಂಗಿದೆ. ಈ ಕಡೆ ಅಂತೂ ಕೇಳೋದೇ ಇಲ್ಲ, ಕೇಳೋಕ್ಕೆ ಯಾರೂ ಇಲ್ಲ ಅನಿಸುತ್ತೆ. ಇಲ್ಲಿ ಏನಾದರೂ ಏನೂ ಗೊತ್ತಾಗಲ್ಲ. ಸೇಫಾಗಿ ಮನೆಗೆ ಹೋಗ್ಬೇಕು. ಫಸ್ಟು ಭಯ ಆಗ್ತಿದೆ ಸ್ವಲ್ಪ.